ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬಾರಿ ವರಮಹಾಲಕ್ಷ್ಮಿ ಆಗಸ್ಟ್ 16ನೇ ತಾರೀಕು ಶುಕ್ರವಾರ ಬಂದಿದೆ. ನನ್ನ ಚಾನಲ್ನಲ್ಲಿ ತಾಯಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಉಪಯೋಗ ಆಗುತ್ತೋ ಎಲ್ಲ ಮಾಹಿತಿನೂ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಹಬ್ಬಕ್ಕೆ ನಾವು ತಾಯಿಗೆ ತರುವಂಥ ಸೀರೆಯಲ್ಲಿ ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು, ಮತ್ತು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿನ ಮಾಡೋರು ಏನೆಲ್ಲ ವಸ್ತುಗಳನ್ನ ತರಬೇಕು, ಬ್ರೀಫಾಗಿ ಎಷ್ಟೊಂದು ಮಾಹಿತಿಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರು ಹೋಗಿ ನೋಡಿಲ್ಲ, ಪ್ಲೀಸ್ ಒನ್ಸ್ ವಿಸಿಟ್ ಮಾಡಿ ಚಾನಲ್ನ ನೋಡಿ. ವರಮಹಾಲಕ್ಷ್ಮಿ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೂ ಯೂಸ್ ಆಗುತ್ತೆ, ಮತ್ತು ಏನೆಲ್ಲ ಗೊಂದಲ ಇರುತ್ತೆ ಅದನ್ನೆಲ್ಲ ತೀರಿಸ್ಕೊಂಡು ಆರಾಮಾಗಿ ವರಮಹಾಲಕ್ಷ್ಮಿ ವ್ರತನ ನೀವು ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಹಬ್ಬದಲ್ಲಿ ತಾಯಿಗೆ ಜೋಡಿಸುವಂಥ ತಟ್ಟೆ ಎಷ್ಟು ಜೋಡಿಸ್ಬೇಕು, ಮತ್ತು ಏನೆಲ್ಲ ಐಟಮ್ಗಳನ್ನ ಮೇನ್ ಐಟಮ್ಮು ಇಡಲೇಬೇಕು ಅನ್ನೋವಂಥ ಐಟಮ್ಗಳು ಏನು, ಎಲ್ಲದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನೆಕ್ಸ್ಟ್ ನನ್ನ ನ್ಯೂ ವಿಡಿಯೋಸ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವೇ ಮೊದಲು ನೋಡ್ಬೋದು. ಓಕೆ, ಬನ್ನಿ ತಡ ಮಾಡ್ದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸ್ವಚ್ಛವಾಗಿ ಮನೇನ ಇಟ್ಕೊಂಡು, ಅದನ್ನ ಅತಿಯಾದ ನಂಬಿಕೆನ ಇಟ್ಕೊಂಡು ಪ್ರೀತಿಯಿಂದ ಮಾಡೋದ್ರಿಂದ ತಾಯಿ ವರಮಹಾಲಕ್ಷ್ಮಿ ನಮಗೆ ಒಲಿದು ಸಿರಿ ಸಂಪತ್ತನ್ನು ಕೊಟ್ಟು ಮನೇಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು. ಅದು ಬಿಟ್ಬಿಟ್ಟು ನಾವು ಬೇರೆಯವ್ರಿಗೆ ಶೋ ಆಫ್ ಮಾಡೋಕ್ಕೋಸ್ಕರ ಅದು ಮಾಡಬೇಕು ಇದು ಮಾಡಬೇಕು ಅಂತ ಸಾಲ ಮಾಡಿ ಆ ಥರ ಎಲ್ಲ ಮಾಡೋದ್ರಿಂದ ನಮಗೆ ಇನ್ನೂ ಸಾಲದಲ್ಲೇ ಇರ್ತೀವಿ ಹೊರತು ವರ್ಷ ಪೂರ್ತಿ ನಮಗೆ ಯಾವುದೇ ರೀತಿ ಲಕ್ಷ್ಮಿಯಿಂದ ಏನು ಹಣಕಾಸು, ಸಿರಿ ಸಂಪತ್ತು, ಮನೆಯಲ್ಲಿ ನೆಮ್ಮದಿ ಅನ್ನೋದಾಗ್ಬೋದು ಏನೂ ಸಿಗೋದಿಲ್ಲ. ಸೊ ದಯವಿಟ್ಟು ಯಾರು ಈ ಥರ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಸಾಲ ಮಾಡಿ ವರಮಹಾಲಕ್ಷ್ಮಿ ವ್ರತನ ಮಾಡಿದ್ರೆ ಅದ್ರದ್ದು ಫಲ 1% ಸಿಗೋಲ್ಲ, ಇನ್ನೂ ನಿಮಗೆ ಮನೆಗೆ ದಾರಿದ್ರತೆ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ದಯವಿಟ್ಟು ಸಾಲ ಮಾಡಿ ಮಾತ್ರ ಈ ವ್ರತ ಮಾಡಬೇಡಿ. ನಿಮ್ಮ ಹತ್ರ 1,000 ರೂಪಾಯಿ ಇರುತ್ತೋ ಅದರಲ್ಲೇ ಬೇಕಾದರೆ ಎಷ್ಟು ಸಿಂಪಲಾಗಿ ಆಗುತ್ತೋ ಅಷ್ಟು ಸಿಂಪಲಾಗಿ ಮಾಡಿ ನೀವು ಪೂಜೆನ ಮಾಡಿ, ಲಕ್ಷ್ಮಿ ಒಲಿತಾಳೆ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ತಾಯಿಗೆ ಮೇಯ್ನಾಗಿ ಪೂಜೆಯಲ್ಲಿ ಮಾಡಬೇಕಾದ್ರೆ ತಟ್ಟೆಗಳನ್ನ ಜೋಡಿಸ್ತೀವಿ. ಅದರಲ್ಲಿ ಏನೇನೆಲ್ಲ ಇಡಬೇಕು, ಎಷ್ಟು ತಟ್ಟೆನ ಇಡಬೇಕು ಅಂತ ನೋಡೋದಾದರೆ ನಾವು 5 ಸಂಖ್ಯೆಯಲ್ಲಿ ತಟ್ಟೆನ ಜೋಡಿಸ್ಬೋದು, ಮತ್ತು 9 ಸಂಖ್ಯೆಯಲ್ಲಿ ತಟ್ಟೆನ ತಾಯಿ ಮುಂದೆ ಜೋಡಿಸೋ ಇದು ನಿಮ್ಮ ಇಚ್ಛೆಗೆ ಅನುಸಾರ 5 ಆದರೂ ಇಡ್ಬೋದು, 9 ಆದರೂ ಇಡ್ಬೋದು. ಕೆಲವೊಬ್ಬರು ಮನೆಯಲ್ಲೇ ತಿಂಡಿನ ಮಾಡಿ ತಟ್ಟೆಗಳಲ್ಲಿ ಜೋಡಿಸೋ ಇನ್ನು ಕೆಲವೊಬ್ಬರು ಮಾಡೋದಕ್ಕಾಗಲ್ಲ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಅವರೆಲ್ಲ ಅಂಗಡಿಯಿಂದ ತಂದಿನೂ ಸಹ ಇಡ್ತಾರೆ. 5 ತಟ್ಟೆಯಲ್ಲಿ ನಾವು ಏನೇನೆಲ್ಲ ಇಡ್ಬೋದು, 9 ತಟ್ಟೆಯಲ್ಲಿ ಏನೇನೆಲ್ಲ ಇಡ್ಬೋದು ಅಂತಂದರೆ, ಈಗ 1 ತಟ್ಟೆಯಲ್ಲಿ ಮಡ್ಲಕ್ಕಿ ಸಾಮಾನ ಇಡ್ಬೋದು. ಮೇಯ್ನ್ ಅದು ತಾಯಿಗೆ ಮಡ್ಲಕ್ಕಿ ಸಾಮಾನು, ಬ್ಲೌಸ್ ಪೀಸು, ಅಕ್ಕಿ. ನಾನು ಇನ್ನೂ ಒಂದು ವಿಡಿಯೋನ ಸಪ್ರೇಟಾಗಿ ಮಾಡಾಕ್ತೀನಿ ಮಡ್ಲಕ್ಕಿ ಸಾಮಾನಲ್ಲಿ ಏನೇನೆಲ್ಲ ವಸ್ತುಗಳನ್ನ ಇಡಬೇಕು ಅಂತ. ಅದನ್ನು ನೋಡಿ ನೀವು ನನ್ನ ಚಾನಲಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ಅದನ್ನ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ಯಾಕೆಂದರೆ ಜಾಸ್ತಿ ಇರುತ್ತಲ್ವ, ಸಪ್ರೇಟಾಗಿ ಹಾಕಿದ್ರೆ ಅದು ನಿಮಗೆ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಪ್ಲೇಟಲ್ಲಿ 5 ಥರ ಮಿಕ್ಸ್ ಹಣ್ಣನ್ನ ನೀವು ಜೋಡಿಸಿ ಇಡ್ಬೋದು. ಇನ್ನು ಒಂದು ಪ್ಲೇಟಲ್ಲಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಈ ಥರ ಇಷ್ಟನ್ನು ನೀವು ಒಂದು ಪ್ಲೇಟಲ್ಲೇ ಇಡ್ಬೋದು. ಇನ್ನು 9 ಪ್ಲೇಟ್ ಇಡೋರಿಗೆ ಬೇಕಾದರೆ ಒಂದು ಪ್ಲೇಟಲ್ಲಿ ನಿಪ್ಪಟ್ಟು, ಇನ್ನೊಂದು ಪ್ಲೇಟಲ್ಲಿ ಚಕ್ಲಿ, ಈ ಥರ ನೀವು ಸಪ್ರೇಟ್ ಮಾಡ್ಕೊಂಡು ಇಡ್ಬೋದು. ಇಲ್ಲ ಕಮ್ಮಿ ಸಂಖ್ಯೆ 5 ಪ್ಲೇಟಲ್ಲಿ ಇಡ್ತೀನಿ ಅಂತಂದರೆ ನೀವು ಒಂದೇ ಪ್ಲೇಟಲ್ಲಿ ಎಲ್ಲನೂ ಮಿಕ್ಸ್ ಮಾಡಿನೂ ಸಹ ಇಡ್ಬೋದು. ಇನ್ನೊಂದು ಪ್ಲೇಟಲ್ಲಿ ರವೆ ಉಂಡೆ, ಸ್ವೀಟ್ ಏನಾದರೂ ನೀವು ಮಾಡಿರ್ತೀರಲ್ವ, ರವೆ ಉಂಡೆ, ಮತ್ತು ಕರ್ಜಿಕಾಯಿ, ಕಜ್ಜಾಯ, ಇದೆಲ್ಲ ಮಾಡಿರ್ತೀರಲ್ವ, ನೀವೇ ನೋಡಿ ಎಷ್ಟು ಐಟಮ್ನ ಮಾಡಿರ್ತೀರ. ನೀವು 5 ಪ್ಲೇಟ್ ಇಡೋದಾದರೆ ಐಟಮ್ಸ್ನ ನೋಡಿಕೊಂಡು ಜೋಡಿಸ್ಕೊಳ್ಳಿ. 9 ಪ್ಲೇಟ್ ಇಡೋದಾದರೆ ಇದೇ ಥರ ಐಟಮ್ಸ್ನ ನೀವು 9 ಪ್ಲೇಟ್ ಇಡ್ತೀರಾ ಅಂತಂದರೆ ಫ್ರೂಟ್ಸ್ನ ಸಪ್ರೇಟು ಮಾಡ್ಬೋದು. ಈಗ 5 ಥರದ ಹಣ್ಣುಗಳನ್ನ ಒಂದೇ ಪ್ಲೇಟಲ್ಲೂ ಇಡ್ಬೋದು. ಅವರು ಕಡಿಮೆ ಸಂಖ್ಯೆಯಲ್ಲಿ ಇಡೋದನ್ನ ಇಡ್ಬೋದು. ಇಲ್ಲ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇಡ್ತೀವಿ ಅಂದರೆ ಸಪ್ರೇಟಾಗಿ ಆಪಲ್ಲೆ ಒಂದು ಪ್ಲೇಟಲ್ಲಿ, ಆರೆಂಜ್ ಒಂದು ಪ್ಲೇಟು, ಬಾಳೆಹಣ್ಣು ಇನ್ನೊಂದು ಪ್ಲೇಟು, ಈ ಥರ ನೋಡಿಕೊಂಡು ನೀವೆಷ್ಟು ಅಂದರೆ ಸಿಹಿ ತಿನಿಸುಗಳನ್ನ ಮಾಡಿರ್ತೀರ, ಏನೇನು ಐಟಮ್ನ ತಂದಿರ್ತೀರ ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ಪ್ಲೇಟ್ಸ್ನ ಜೋಡಿಸ್ಕೊಬೋದು. ಮತ್ತು ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ನೀವು ಮಿಸ್ ಮಾಡ್ದಲೇ ತಾಯಿಗೆ ಮಾಡಲೇಬೇಕಾಗಿರುವಂಥದ್ದು ಅಂದರೆ ಹೋಳಿಗೆ, ಬೇಳೆ ಹೋಳಿಗೆ. ಅದು ಅಮ್ಮನಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು. ನೀವೇನು ಮಿಸ್ ಮಾಡಿದ್ರೂ ಸಹ ಈ ಹೋಳಿಗೆನ ಮಿಸ್ ಮಾಡಲೇಬಾರ್ದು. ಇದನ್ನು ಮಾಡಿ ತಾಯಿ ಮುಂದೆ ನೈವೇದ್ಯ ಇಟ್ಟು ನಿಮಗೆ ಏನಿದೆ ಸಂಕಲ್ಪ ಅದನ್ನ ನೀವು ಕೇಳ್ಕೊಬೋದು. ಆಮೇಲೆ ನೀವು ವ್ರತನ ಮಾಡಬೇಕಾದ್ರೆ ನೋಡ್ಕೊಂಡು ಏನೇನು ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ತಿಳ್ಕೊಂಡು ಆರಾಮಾಗಿ ಶುದ್ಧ ಮನಸ್ಸಿಂದ ನಂಬಿಕೆ ಇಟ್ಟು
ತಾಯಿ ವರಮಹಾಲಕ್ಷ್ಮಿ ವ್ರತನ ಮಾಡಿ ಆ ತಾಯಿ ಒಲ್ದೇ ಒಲಿತಾಳೆ. ಆದರೆ ನಾವೇನು ನೋಡು ಅವ್ರು ಅಷ್ಟೊಂದು ಮಾಡ್ತಿದ್ದಾರೆ, ನಾವು ಎಷ್ಟು ಮಾಡ್ತಿದ್ದೀವಿ ಅಂತ ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ಮಾತ್ರ ವ್ರತನ ಮಾಡೋದಕ್ಕೆ ಹೋಗಬೇಡ್ರಿ. ಇದು ಹಬ್ಬ ಅಲ್ಲ, ಆ್ಯಕ್ಚುಲಿ ಇದು ವ್ರತ. ವ್ರತ ಅಂದರೆ ನಾವು ಎಷ್ಟು ಸಿಂಪಲ್ಲಾಗಿ ಎಷ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡ್ತೀವೋ ಅದೇ ಥರನೇ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಇದನ್ನು ಹಬ್ಬ ಥರ ಹೆಂಗೆಂಗೋ ಬೇರೆಯವ್ರು ಮಾಡ್ತಾಯಿದ್ದಾರೆ ಅಂತ ನೀವು ಗೊಂದಲಗಳನ್ನ ಇಟ್ಕೊಂಡು ತಾಯಿ ಪೂಜೆ ಮಾಡದೆ, ಈಗ ನಮ್ಮ ಮನಸ್ಸಲ್ಲಿ ಗೊಂದಲ ಇದ್ದರೆ ಶಾಂತವಾಗಿ ನಾವು ಪೂಜೆನ ಮಾಡೋಕ್ಕಾಗಲ್ಲ. ಸೊ ಅದರಿಂದನೇ ಹೇಳ್ತಾ ಇರೋದು. ದೇವರು ಕೇಳೋದು ನಮ್ಮ ನಿಷ್ಕಲ್ಮಶವಾದಂತಹ ಭಕ್ತಿ ಮತ್ತು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ನಂಬಿಕೆ ಇಟ್ಟು ಅನ್ನೋದನ್ನೇ ಹೊರ್ತು ಆಡಂಬರ, ಹಣ ಕಾಸು ಅದನ್ನು ಶೋ ಆಫ್ ಮಾಡ್ತಾರೆ. ಅದನ್ನು ಯಾವತ್ತೂ ದೇವ್ರು ಕೇಳೋದಿಲ್ಲ. ನಮ್ಮ ನಂಬಿಕೆ ಮತ್ತು ನಮ್ಮ ಭಕ್ತಿ ಎಷ್ಟು ತೋರಿಸ್ತೀವೋ ಅದನ್ನು ಮಾತ್ರನೇ ದೇವ್ರು ಕೇಳೋದು. ಸೊ ಎಲ್ಲರಿಗೂ ಈ ವರ್ಷ ಬರುವಂಥ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ನಾನು ಸಹ ಕೇಳ್ಕೊತೀನಿ. ಯಾರೆಲ್ಲ ವರಮಹಾಲಕ್ಷ್ಮಿನ ಮಾಡಿಕೊಂಡು ಸಂಕಲ್ಪ ಮಾಡ್ಕೊತಾ ಇದ್ದೀರೋ ಅವ್ರಿಗೆಲ್ಲ ನೀವು ಕೇಳ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾನು ಸಹ ಆ ತಾಯಿ ಮಹಾಲಕ್ಷ್ಮಿನ ಕೇಳ್ಕೊತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಒಂದೊಳ್ಳೆ ವಿಡಿಯೋದೊಂದಿಗೆ, ಅದು ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ವಿಡಿಯೋದೊಂದಿಗೆ ಸಿಗ್ತೀನಿ. ಪ್ಲೀಸ್ ವೆಯ್ಟ್ ಮಾಡಿ ನೋಡ್ತಾ ಇರಿ.